ಸ್ಕಾಟ್ ಗಾರ್ಮೆಂಟ್ ಸಂಬಂಧಪಟ್ಟಂಗೆ NCLT ಬ್ಯಾಂಗ್ಳೂರ್ ಬೆಂಚ್ ಅವರು ಆರ್ಡರ್ ಮಾಡಿದ್ದಾರೆ. ಆ ಆರ್ಡ್ರಲ್ಲಿ 1450 ಕೋಟಿ ರೂಪಾಯಿ ಸ್ಕಾಟ್ ಗಾರ್ಮೆಂಟ್ಸ್ ಅವರು ಬ್ಯಾಂಕ್ಸ್ಗೆ ಡ್ಯೂ ಇದ್ದಾರೆ. ಆ ಡ್ಯೂ ಕಟ್ಟಿಲ್ಲ ಅಂತ ಹೇಳಿ ಒಂದು ಬ್ಯಾಂಕರಪ್ಟ್ ಆರ್ಡರ್ನ ಮಾಡಿದ್ದಾರೆ. ಅದರಲ್ಲಿ ಕೆಲವರು ಈ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಸೀರ್ ಅಹಮದ್, ಮಾನ್ಯ ವಿಧಾನ ಪರಿಷತ್ ಸದಸ್ಯರಂತ ನಸೀರ್ ಅಹಮದ್ ಸಂಬಂಧಪಟ್ಟಂಗೆ ಬೇರೆ ಬೇರೆ ಥರ ಬ್ರೇಕಿಂಗ್ ನ್ಯೂಸು, ಬೇರೆ ಬೇರೆ ಥರ ತೇಜೋವಧನೆ ಮಾಡುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಏನಿದೆ, ಈ ಲಾ ಟ್ರಿಬ್ಯುನಲ್ಲು 2016ರಲ್ಲಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅವರು 11 ಬೆಂಚನ್ನು ಮಾಡಿದ್ರು. ಈ 11 ಬೆಂಚಲ್ಲಿ ಒಂದು ಚೀಫ್ ಬೆಂಚ್ ಡೆಲ್ಲಿಯಲ್ಲಿ, ಇನ್ನು ಉಳಿದ 10 ಬೆಂಚ್ಗಳು ಭಾರತ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದ್ರು. ಚೆನ್ನೈ, ಅಹಮದಾಬಾದು, ಕೊಚ್ಚಿ, ಕಲ್ಕಟ್ಟ, ಹೈದ್ರಾಬಾದು, ಅದೇ ಥರ ಬ್ಯಾಂಗ್ಳೂರಲ್ಲೂ ಕೂಡ ಒಂದು ಟ್ರಿಬ್ಯುನಲ್ ಬೆಂಚನ್ನು ಮಾಡಿದ್ದಾರೆ. ಆ ಟ್ರಿಬ್ಯುನಲ್ ಬೆಂಚಲ್ಲಿ ಸ್ಕಾಟ್ ಗಾರ್ಮೆಂಟ್ಸ್ಗೆ ಸಂಬಂಧಪಟ್ಟಂಗೆ ಆರ್ಡರ್ ಆಗಿದೆ. ಅದರಲ್ಲಿ ನಸೀರ್ ಅಹಮದ್ ಅವರು ಕೂಡ ಒಬ್ಬ ಗ್ಯಾರಂಟರ್. ಆ ಗ್ಯಾರಂಟರ್ಗೆ ಸಂಬಂಧಪಟ್ಟಂಗೆ ಮಾಧ್ಯಮಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ದಾರೆ. ಅವರು ವಿಧಾನ ಪರಿಷತ್ ಸದಸ್ಯತ್ವ ರದ್ದಾಗ್ಬಿಟ್ಟಿದೆ, ನೆಕ್ಸ್ಟ್ ಅವ್ರು ವಿಧಾನಸಭೆಗಾಗಲಿ ವಿಧಾನ ಪರಿಷತ್ಗಾಗಲಿ ಯಾವುದೇ ಚುನಾಯಿತ ಪ್ರತಿನಿಧಿ ಆಗಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಮಾಧ್ಯಮಗಳು ಈ ದೇಶದ ಒಂದು ಆಧಾರ ಸ್ತಂಭ. ಈ ದೇಶದ ಅಸ್ತಿತ್ವವನ್ನು ಕಾಪಾಡುವಂಥದ್ರಲ್ಲಿ ಮಾಧ್ಯಮ ಕೂಡ ಒಂದು ಬಲವಾದಂತಹ ಒಂದು ಅಸ್ತ್ರ. ಈ ಮಾಧ್ಯಮಗಳು ಹೇಳಿಕೆ ಕೊಡೋಕ್ಕಿಂತ ಮುಂಚೆ ನೇಚರ್ ಆಫ್ ಕೇಸ್ ಏನಿದೆ ಆ ಕೇಸನ್ನು ಕೂಡ ಸ್ಟಡಿ ಮಾಡಬೇಕು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ನಸೀರ್ ಅಹಮದ್ ಅವರು ದಿವಾಳಿ ಆಗಿದ್ದಾರೆ, ನಸೀರ್ ಅಹಮದ್ ಅವರು ಯಾವುದೇ ಚುನಾವಣೆ ನಿಲ್ಲಕ್ಕಾಗಲ್ಲ, ನಸೀರ್ ಅಹಮದ್ ಅವರು ಯಾವುದೋ ಕೊಲೆ ಮಾಡಿಲ್ಲ, ದರೋಡೆ ಮಾಡಿಲ್ಲ, ಬೇರೆ ಯಾವುದೇ ಒಂದು ಮಾಡಬಾರ್ದು ಕೆಲಸ ಮಾಡಿಲ್ಲ. ಅವರು ಒಂದು ಕಂಪನಿಗೆ ಗ್ಯಾರಂಟರಿ ಆಗಿ ಶೂರಿಟಿಯನ್ನು ಹಾಕಿದ್ದಾರೆ. ಅವರು ಸ್ಕಾಟ್ ಗಾರ್ಮೆಂಟ್ಸು ಸುಮಾರು 30 ವರ್ಷದಿಂದ ಒಬ್ಬ ಉದ್ಯಮಿಯಾಗಿ ನಡೆಸ್ತಾ ಇದ್ದಾರೆ. ಆ ಸ್ಕಾಟ್ ಗಾರ್ಮೆಂಟ್ಸಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರೆ. ಅವ್ರು ಯಾರಪ್ಪ ಅಂದರೆ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಂತವ್ರು. ಜಾಬ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡಿದ್ದಾರೆ. ಕರೋನಾ ಅಂತ ಸಂದರ್ಭದಲ್ಲೂ ಕೂಡ ಆ ಕಂಪ್ನಿನ ನಂಬ್ಕೊಂಡಿರುವಂತಹ ಎಂಪ್ಲಾಯೀಸ್ಗೆ, ಅವ್ರ ಸಂಸಾರಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಅಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೆಲ್ಲ ಕೂಡ ಸ್ಯಾಲ್ರಿಗಳನ್ನ ಕೊಟ್ಟಿದ್ದಾರೆ. ಒಂದು ಉದ್ಯಮ ನಡೆಸೋದು ಅಷ್ಟು ಸುಲಭ ಅಲ್ಲ. ಉದ್ಯಮದಲ್ಲಿ ಬೇರೆ ಬೇರೆ ವಿಧಾನ ಇರ್ತದೆ. ಒಂದು ಆಯಿಲ್ ಉದ್ಯಮ ಇರ್ತದೆ, ಆಟೋಮೊಬೈಲ್ ಉದ್ಯಮ ಇರ್ತದೆ, ಅದೇ ರೀತಿ ಟ್ರೇಡಿಂಗ್ ಕಂಪ್ನೀಸ್ ಇರ್ತವೆ, ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡಿ ಮಾಡುವಂಥದ್ದು, ರಿಯಲ್ ಎಸ್ಟೇಟ್ ಕಂಪ್ನೀಸ್ ಇರ್ತವೆ, ಕನ್ಸ್ಟ್ರಕ್ಷನ್ ಕಂಪ್ನೀಸ್ ಇರ್ತವೆ, ಇಂಥವು. ಆದರೆ ಇವರೇನು ಕಮರ್ಷಿಯಲ್ ಆಲೋಚನೆ ಮಾಡದೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು, ಮಿಡಲ್ ಕ್ಲಾಸ್ ಅವ್ರನ್ನ ಎಕನಾಮಿಕಲಿ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಅವರು ಈ ಉದ್ಯಮನ ಚೂಸ್ ಮಾಡ್ಕೊಂಡ್ರು. ಈ ಉದ್ಯಮನ ಚೂಸ್ ಮಾಡಿಕೊಂಡು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟರು. ಬಿಸ್ನೆಸ್ಸಲ್ಲಿ ಏರುಪೇರು ಆಗ್ತದೆ, ಏಳು ಬೀಳು ಇರ್ತವೆ. ಆದರೆ ಈ ಬಿಸ್ನೆಸ್ ಏರುಪೇರುಗಳಲ್ಲಿ ಅವರು ಗ್ಯಾರಂಟರ್ನ ಆಗಿ ಮಾಡಿರೋದಕ್ಕೆ ಇಷ್ಟು ತೇಜೋವಧನೆ ಮಾಡ್ತಾರಂಥದ್ದು ನಿಜವಾಗ್ಲೂ ಕೂಡ ದುರದೃಷ್ಟಕರ ಅಂತ ಹೇಳಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಉದ್ಯಮಿ ಆತ ಹಿನ್ನೆಲೆ ಏನು, ಆತ ಮಾಡ್ತಾರಂತಹ ನೇಚರ್ ಆಫ್ ವರ್ಕ್ ಏನು, ಆತನ ಕಂಪನಿಯಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ, ಅವ್ರ ಹಿನ್ನೆಲೆ ಏನು, ಅವ್ರ ಮಿಡಲ್ ಕ್ಲಾಸ್ ಅವರ, ಅಪ್ಪರ್ ಕ್ಲಾಸ್ ಅವರ,
ಎಕನಾಮಿಕಲಿ ಅವ್ರೇನು ಸ್ಟ್ರಾಂಗ್ ಇದ್ದಾರಾ ವೀಕ್ ಇದ್ದಾರಾ ಇದನ್ನೆಲ್ಲ ಕೂಡ ಪೂರ್ವ ಮಾಡಬೇಕಾಗ್ತದೆ. 1450 ಕೋಟಿ ಆ ಕಂಪ್ನಿಗೆ ಸಾಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸುಮ್ಮನೆ ಏನು ಕೊಟ್ಟಿರಲ್ಲ. ಬ್ಯಾಂಕ್ಗಳಿಗೆ ಕಣ್ಣು ಮುಚ್ಕೊಂಡು ಬ್ಯಾಂಕಲ್ಲಿ ಸಾಲ ಕೊಡಲ್ಲ, ಎಲ್ಲ ಆಧಾರ ಇಟ್ಕೊಂಡು ಅವರ ಮಾರ್ಟ್ಗೇಜ್ ಮಾಡಿಕೊಂಡು ಅವ್ರ ಪ್ರಾಪರ್ಟಿಗಳನ್ನ ಎಲ್ಲ ಕೊಟ್ಟಿರ್ತಾರೆ. ಆದರೆ ಇವತ್ತಿನ ಕೋವಿಡ್ ಆದಮೇಲೆ ನಡೆದಂತಹ ಏರುಪೇರುಗಳೇನಿದೆ ಎಲ್ಲ ಬಿಸ್ನೆಸ್ ಮ್ಯಾನ್ಸ್ಗೂ ಕೂಡ ಏಟಾಗಿದೆ. ನಾಟ್ ಓನ್ಲಿ ನಸೀರ್ ಅಹಮದ್, ಸಾಕಷ್ಟು ಉದ್ಯಮಿಗಳು ಕೂಡ ಇವತ್ತು ಅದರಲ್ಲಿ ಆ ಒಂದು ಕೋವಿಡಿಂದ ಬಹಳಷ್ಟು ಲಾಸ್ ಆಗಿದ್ದಾರೆ. ಆದರೆ ಇವತ್ತು ಏನು ಇಲ್ಲಿ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲಲ್ಲಿ ಆರ್ಡರ್ ಆಗಿದೆ ಅದೇ ಫೈನಲ್ ಅಲ್ಲ. ಅದರ ಮೇಲೆ ಅವರು ಅಪ್ಲೇಟ್ ಕೂಡ ಹೋಗ್ಬೋದು. ಚೆನ್ನೈಯಲ್ಲಿ ಅವರು ಅಪ್ಲೇಟ್ ಹೋಗ್ತಾರೆ, ಅದಾದ ಮತ್ತೆ ಹೈಕೋರ್ಟ್ಗೆ ಬರ್ಬೋದು, ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಆದರೆ ಇದೇ ಫೈನಲ್ ಡಿಸಿಷನ್ ಥರ ಅವ್ರನ್ನ ಹಗಲು ರಾತ್ರಿ ತೇಜೋವಧನೆ ಮಾಡ್ತಾ ಇರೋಂಥದ್ದು ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಇದು ತುಂಬ ಒಂದು ದುರದೃಷ್ಟಕರ. ಮತ್ತು ಇವತ್ತು ಸುಮಾರು ಉದ್ಯಮಿಗಳು ಇವತ್ತು ನಮ್ಮ ಭಾರತ ದೇಶದಲ್ಲಿ ನಾಮಕವಾಸ್ತೆ ಕಂಪ್ನಿನ ಓಪನ್ ಮಾಡಿ ಸಾವಿರಾರು ಕೋಟಿ ತಗೊಂಡು ಸಾವಿರಾರು ಕೋಟಿ ಇವತ್ತು ಕೇಂದ್ರ ಸರ್ಕಾರ ಅಂಥದ್ದನ್ನು ವೇ ಆಫ್ ಮಾಡಿದೆ. ಯಾವುದೇ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿಲ್ಲ, ಯಾವುದೇ ಮಿಡಲ್ ಕ್ಲಾಸ್ ಅವ್ರಿಗಾಗಲಿ ನಿರುದ್ಯೋಗಿಗಳಿಗಾಗಲಿ ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟಿಲ್ಲ. ಆದರೂ ಕೂಡ ಬರೀ ನೇಮ್ ಬೋರ್ಡ್ ಹಾಕ್ಕೊಂಡು ಕಂಪ್ನಿಗಳಲ್ಲಿ ವೇ ಆಫ್ ಆಗಿರುವಂತಹ ಉದಾಹರಣೆಗಳು ನಮ್ಮ ಮುಂದೆ ಸಾಕಷ್ಟಿದೆ. ಎರಡನೇದಾಗಿ ಸಾಕಷ್ಟು ಜನ ಉದ್ಯಮಿಗಳು ಸಾವಿರಾರು ಕೋಟಿ ಬ್ಯಾಂಕ್ಗಳಿಂದ ಸಾಲ ಪಡೆದು ಇವತ್ತು ದೇಶ ಬಿಟ್ಟು ಹೋಗಿದ್ದಾರೆ. ಆದರೆ ನಸೀರ್ ಅಹಮದ್ ಅವರು ಇವತ್ತು ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಆ ಉದ್ಯಮದಲ್ಲಿ ತೊಡಗಿಸ್ಕೊಂಡು ಪಾಪ ಯಾರು ನಿರುದ್ಯೋಗಿಗಳಿದ್ದಾರೆ, ಯಾರು ಮಿಡಿಲ್ ಕ್ಲಾಸ್ ಅವರಿದ್ದಾರೆ, ಅವ್ರಿಗೆಲ್ಲರೂ ಕೂಡ ಇವತ್ತು ಎಂಪ್ಲಾಯ್ಮೆಂಟ್ ಕೊಡುವಂತಹ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡು ಇವತ್ತು ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಸಮಾಜದಲ್ಲಿ ಇಂತಹ ವ್ಯಕ್ತಿಗಳಿಗೆ ನಾವು ಮಾರಲ್ ಸಪೋರ್ಟ್ ಆಗಿ ನಿಂತ್ಕೋಬೇಕೇ ವಿನಃ ಅವರ ತೇಜೋವಧನೆ ಮಾಡುವಂಥದ್ದು ಎಷ್ಟು ಸರಿ ಅನ್ನೋದು ಇವತ್ತು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಮಾನ್ಯರೇ, ಇವತ್ತು ಕೋಲಾರಲ್ಲೂ ಕೂಡ ಅವ್ರು ಗಾರ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಓಪನ್ ಮಾಡಿದ್ರು. ಇಲ್ಲೂ 4-5 ಸಾವಿರ ಜನಕ್ಕೆ ಕೆಲಸ ಕೊಡಬೇಕು ಅಂತ ಒಂದು ಅವರು ಪಾಪ ಅಲ್ಲಿ ಜಾಗ ತೆಗೆದು ಕನ್ಸ್ಟ್ರಕ್ಷನ್ ಮಾಡಿ ಸುಮಾರು 70-80 ಕೋಟಿ ಅದರ ಮೇಲೆ ಇನ್ವೆಸ್ಟ್ ಮಾಡಿದ್ರು. ಆದರೆ ಕಾರಣದ ಶಕ್ತಿಗಳು ಅದಕ್ಕೆ ಅಡ್ಡ ಹಾಕಿ ಆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಲಿಕ್ಕೆ ಅಡ್ಡ ಹಾಕಿದ್ರು, ಅದನ್ನು ಕೆಡಿಸಿದ್ರು. ಇವತ್ತು ಕೂಡ ಅದು ಕೂಡ ಅವರು ಬ್ಯಾಂಕಲ್ಲಿ 70-80 ಕೋಟಿ ಅವರು ಕೂಡ ಲೋನ್ ತೆಗೆದು ಆ ಕನ್ಸ್ಟ್ರಕ್ಷನ್ ಮಾಡಿ ಇಲ್ಲಿ ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಶ್ರಮ ಪಟ್ಟಿದ್ದು. ಅದನ್ನು ಯಾರು ಕೂಡ ಇವತ್ತು ಪರಿಗಣನೆ ತಗೊಳ್ತಾ ಇಲ್ಲ. ಸ್ಕಾಟ್ ಗಾರ್ಮೆಂಟ್ಗೆ ಸಂಬಂಧಪಟ್ಟಂಗೆ ಅವರು ಶೂಟಿದಾರರಾಗಿದ್ದಾರೆ. ಮತ್ತು ಇವತ್ತು ಒಂಥರ ಸಾರ್ವಜನಿಕರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುವಂಥದ್ದು ಉದ್ಯಮಿಗಳು ಯಾರಿದ್ದಾರೆ ಅವರಿಗೆ ನಾವು ಮಾರಲ್ ಸಪೋರ್ಟಾಗಿ ನಿಲ್ಲಬೇಕು. ಯಾಕೆಂತ ಹೇಳಿದ್ರೆ ಇವತ್ತು ಸಿದ್ಧಾರ್ಥ ರಾಯ್ ನಮ್ಮೊಟ್ಟಿಗೆ ಇಲ್ಲ. ಸಿದ್ಧಾರ್ಥ ರಾಯ್ ಸುಮಾರು ಜನಕ್ಕೆ, ಸಾವಿರಾರು ಜನಕ್ಕೆ ಅವರು ಕೂಡ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿಕೊಟ್ಟಿದ್ರು. ಅದೇ ರೀತಿ ಇವತ್ತು ಕಾನ್ಫಿಡೆಂಟ್ ರಾಯ್ ಅವರು ನಮ್ಮೊಂದಿಗಿಲ್ಲ. ಅವರು ಕೂಡ ಸಾವಿರಾರು ಕೋಟಿ ಪಾಪ ಇನ್ವೆಸ್ಟ್ ಮಾಡಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ನಮ್ಮ GDP ರೈಸ್ ಆಗಲಿಕ್ಕೆ ಅವರು ಕೂಡ ಕಾಂಟ್ರಿಬ್ಯೂಷನ್ ಇದೆ. ಅವರು ಕೂಡ ಇವತ್ತು ನಮ್ಮೊಂದಿಗಿಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ ಈ ಒಂದು ವ್ಯವಸ್ಥೆ ಏನಿದೆ, ಈ ಸೋಷಿಯಲ್ ಮೀಡಿಯಾ, ಈ ಎಲೆಕ್ಟ್ರಾನಿಕ್ ಮೀಡಿಯಾ ಏನಿದೆ, ಈ ಎಲೆಕ್ಟ್ರಾನಿಕ್ ಮೀಡಿಯಾದವರು ಕೊಡುವಂತಹ ಒಂದು ಹಿಂಸೆ, ಟಾರ್ಚರ್ ತಾಳಲಾರದೆ ಪಾಪ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಒಬ್ಬ ಪಬ್ಲಿಕಲ್ ಸೆಕ್ಟ್ರಲ್ಲಿ ಕೆಲಸ ಮಾಡಿಕೊಂಡು ಪಬ್ಲಿಕ್ಕಿಗೆ ಅನುಕೂಲವಾಗಿ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿ ಪಬ್ಲಿಕ್ಗೆ ಸಹಾಯ ಆಗಬೇಕು ಅಂತ ಹೇಳಿ ಉದ್ಯಮ ನಡೆಸುವಂಥವ್ರಿಗೆ ಇವತ್ತು ಸಮಾಜ ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾಗ್ತದೆ. 1450 ಕೋಟಿ ಕಟ್ಟಬೇಕು ಅಂತ ಹೇಳಿದ್ರೆ ಅದರಲ್ಲಿ ಟ್ರಿಬ್ಯುನಲಲ್ಲಿ ಏನಾಗಿದೆ, ಅದರಲ್ಲಿ EMIs ಕಟ್ಟಬೇಕು ಅಂತ ಆಗಿರ್ತದೆ. EMIs ಸ್ವಲ್ಪ ಹೆಚ್ಚು ಕಮ್ಮಿ ಹೋಗ್ತಾ ಇರ್ತದೆ. ಯಾರು ಬಿಸ್ನೆಸ್ ಮ್ಯಾನ್ಸ್ ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತದೆ, ಅದು ಸ್ವಲ್ಪ ಡಿಲೇನ ಆಗಿರ್ಬೋದು. ಆದರೆ ಅದೊಂದೇ ಮುಂದಿಟ್ಕೊಂಡು ಇವತ್ತು ತೇಜೋವಧನೆ ಮಾಡುವಂಥದ್ದು, ಒಬ್ಬ ಮನುಷ್ಯನ ಹೀಯಾಳಿಸುವಂಥದ್ದು ಸರಿಯಲ್ಲ. ಆಮೇಲೆ ಇವತ್ತು ಅವರು ಏನು ಈ ಒಂದು ಉದ್ಯಮದಲ್ಲಿ ನಮ್ಮ ದೇಶಕ್ಕೆ ಅವರು ಎಕ್ಸ್ಪೋರ್ಟ್ ಮಾಡೋ ಮುಖಾಂತರ ಕಸ್ಟಮ್ಸ್ ಡ್ಯೂಟಿ ಕಟ್ಟಿದ್ದಾರೆ, GST ಕಟ್ಟಿದ್ದಾರೆ, ಸಾಕಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ. ಇದನ್ನೆಲ್ಲ ಕೂಡ ನಾವು ಪರಿಗಣನೆ ತಗೋಬೇಕು. ಮಾಧ್ಯಮದಲ್ಲಿ ಬರೋದೇ ಸತ್ಯ ಅಲ್ಲ. ಇವತ್ತು ಜನರು ತಿಳುವಳಿಕೆ ತಿಳ್ಕೋಬೇಕು. ಅದನ್ನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥದ್ದು, ಸೋಷಿಯಲ್ ಕೆಟ್ಟದಾಗಿ ಕಾಮೆಂಟ್ ಮಾಡೋಂಥವ್ರು, ಅವರಿಗೆ ಕೆಟ್ಟದಾಗಿ ಕಾಮೆಂಟ್ ಮಾಡೋಂಥವ್ರು ನಾನು ಒಂದು ಮಾತನ್ನ ಹೇಳಕ್ಕೆ ಬಯಸ್ತೇನೆ. ಇವತ್ತು ನಾವು ಸಣ್ಣ ಗೂಡು ಕಟ್ಟಬೇಕಂದ್ರೆ 30-40 ಸೈಟಲ್ಲಿ ಮನೆ ಕಟ್ಟಬೇಕಂದ್ರೆ ಎಷ್ಟು ಕಷ್ಟಪಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ. ಆದರೆ ಇವತ್ತು ಸುಮಾರು ವಿಸ್ತಾರವಾಗಿ ಸುಮಾರು 10-15 ಸಾವಿರ ಜನ ಇವತ್ತು
ಕೆಲಸ ಮಾಡುವಂತಹ ಒಂದು ಇನ್ಸ್ಟಿಟ್ಯೂಟ್ನ ಕಟ್ಟಿ, ಇಂಡಸ್ಟ್ರಿನ ಕಟ್ಟಿ ಇವತ್ತು ನಡ್ಸ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವ್ರನ್ನ ನಾವು ತೇಜೋವಧನೆ ಮಾಡುವಂಥದ್ದು, ಅವರಿಗೆ ನಾವು ಕೆಟ್ಟದಾಗಿ ಕಾಮೆಂಟ್ಗಳು ಮಾಡುವಂಥದ್ದು, ಏನೋ ದೇಶ ಬಿಟ್ಟು ಓಡೋಗೋ ಥರ ಬಿಹೇವ್ ಮಾಡ್ತಾರಂಥದ್ದು, ಈ ಕಾಮೆಂಟ್ಗಳಿಗೆಲ್ಲ ಸರಿ ಇಲ್ಲ ಅಂತ ಹೇಳ್ತೇನೆ. ಮತ್ತು ಇವತ್ತು ಅವರು ಕೂಡ ಒಬ್ಬ ಜವಾಬ್ದಾರಿ ಪ್ರಜೆ ಆಗಿದ್ದಾರೆ, ಜವಾಬ್ದಾರಿಯಾಗಿ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನಾವು ಇವತ್ತು ಮೀಡಿಯಾದವರು, ನೀವು ಮೀಡಿಯಾದಲ್ಲಿ ವಿಸ್ತರಣೆ ಒಂದು ಪಬ್ಲಿಸಿಟಿ ಮಾಡೋದು ಮುಂಚೆ ನೇಚರ್ ಆಫ್ ಕೇಸ್ ನೋಡಿ ಸರ್. ನೇಚರ್ ಆಫ್ ಕೇಸಲ್ಲಿ ಏನಿದೆ, ಅವ್ರೇನು ಪರ್ಸನಲ್ ಲೋನ್ ತೊಗೊಂಡಿದ್ದಾರಾ, ಅವರೇನು ಯಾವ್ದಾದ್ರು ಮೋಜು ಮಸ್ತಿ ತೊಗೊಂಡಿದ್ದಾರಾ? ಅವ್ರು ತೊಗೊಂಡಿರೋಂಥದ್ದು ಈ ಒಂದು ಇಂಡಸ್ಟ್ರಿಯಲ್ಲಿ ಇರುವಂತಹ ಸರಿಯಾದ ಇನ್ ಟೈಮ್ಗೆ ಅವರಿಗೆ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡಬೇಕು. ಅದು ಕೆಲಸ ನಿಲ್ಲೇ ಇರಲಿ, ನಡೀದೇ ಇರಲಿ, ಅದನ್ನೇ ನಂಬ್ಕೊಂಡು ಇವತ್ತು ಸಾವಿರಾರು ಜನ ಇದ್ದಂಥ ಸಂದರ್ಭದಲ್ಲಿ ಅವರು ಬ್ಯಾಂಕ್ಗಳಿಂದ ಸಾಲ ಪಡೆದಿರೋದು ನಿಜ. ಆದರೆ ಯಾವ ಬ್ಯಾಂಕು ಕೂಡ ಏನು ಸುಮ್ಮನೆ ಕೊಟ್ಟಿರಲ್ಲ, ಯಾವ ಬ್ಯಾಂಕ್ ಕೂಡ ಆಧಾರ ಇಲ್ಲದೆ ಏನು ಕೊಡಲ್ಲ. ಇವತ್ತು 1450 ಕೋಟಿ ಸಾಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದರ 4ರಷ್ಟು ಪ್ರಾಪರ್ಟಿನ ಅವರು ಮಾರ್ಟಿಗೇಜ್ ಮಾಡ್ಕೊಂಡಿರ್ತಾರೆ. ಇದನ್ನೆಲ್ಲ ನಾವು ನೋಡಬೇಕಾಗ್ತದೆ. ಪ್ಲಸ್ ಇವತ್ತು ಬೆಂಗಳೂರು ಬೆಂಚ್ ಏನಿದೆ, ಈ ಬೆಂಗಳೂರು ಬೆಂಚಲ್ಲಿ ಆಗಿರೋಂಥ ಆರ್ಡ್ರನ್ನ ಅವರು ಮತ್ತೆ ಅಪ್ಲೇಟ್ ಕೂಡ ನಾವು ಚಾಲೆಂಜ್ ಮಾಡ್ಬೋದು. ಇದನ್ನು ಕೂಡ ನಾವು ತಿಳ್ಕೊಬೇಕಾಗ್ತದೆ. ಇದೇ ಫೈನಲ್ ಏನಲ್ಲ. ದಯವಿಟ್ಟು ಏನು ಈ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಆಗಿ ಕಾಮೆಂಟ್ ಮಾಡ್ತಾ ಇರುವಂತಹ ನಾಗರಿಕರಿಗೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ನೋಡಿ ಅವ್ರನ್ನ ತೇಜೋವಧನೆ ಮಾಡ್ತಾ ಇರೋಂಥವ್ರು ಕೂಡ ಅವ್ರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತೀನಿ. ಸಿದ್ಧಾರ್ಥ ರಾಯ್ ಹೋದ ಮೇಲೆ 3 ದಿನ ಶೋಕಾಚರಣೆ ಮಾಡಿದ್ರು ಎಲ್ಲ ಟಿ ವಿಗಳಲ್ಲೂ. ಏನು ಇಂದ್ರ ಚಂದ್ರ ಅಂತ ಹೊಗಳಿದ್ರು. ಕಾನ್ಫಿಡೆಂಟ್ ರಾಯ್ ಹೋದ ಮೇಲೆ ಸುಮಾರು 3 ದಿನ ಶೋಕಾಚರಣೆಗಳು ಮಾಡಿದ್ರು ಟಿ ವಿಗಳಲ್ಲಿ, ಇಂದ್ರ ಚಂದ್ರ ಅಂತ ಹೊಗಳಿದ್ರು. ಆದರೆ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಇರಬೇಕಾದ್ರೇ ಅವನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾದಂಥ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇರ್ತದೆ. ಇವತ್ತು ಕಾನ್ಫಿಡೆಂಟ್ ರಾಯ್ ಇಲ್ಲ, ಸಿದ್ಧಾರ್ಥ ಇಲ್ಲ, ಪಾಪ ಅವ್ರು ನಂಬ್ಕೊಂಡಿರುವಂಥ ಎಂಪ್ಲಾಯೀಸ್ ಏನಾದರೂ ಎಷ್ಟು ಕಷ್ಟಪಟ್ಟರು ಅನ್ನೋದು ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ. ಸ್ಕಾಟ್ ಗಾರ್ಮೆಂಟಲ್ಲಿ ಇವತ್ತು ಕೂಡ ಸುಮಾರು 15ರಿಂದ 20 ಸಾವಿರ ಜನ ಇವತ್ತು ಸುತ್ತಮುತ್ತ ಬಂಗಾರಪೇಟೆಯಲ್ಲಿ, ದೊಡ್ಡಬಳ್ಳಾಪುರದಲ್ಲಿ, ಪೀಣ್ಯ, ದಾಸರಹಳ್ಳಿ, ಇಲ್ಲೆಲ್ಲ ಕೂಡ ಅವರು ಕೂಡ ಅಲ್ಲಿ ಕೂಡ ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಈ ಬ್ರೇಕಿಂಗ್ ನ್ಯೂಸ್ಗಳಿಂದ ಬರ್ತಾ ಇರೋದ್ರಿಂದ ಮಾನಸಿಕವಾಗಿ ಅವರು ಕೂಡ ಎಲ್ಲೋ ಒಂದು ಕಡೆ ಬೇಸರಾಗಿದ್ದಾರೆ. ಅವರು ಏನಪ್ಪ ಹಿಂಗಾಗ್ತಾ ಇದೆ ಅಂತ ಹೇಳಿ. ಆದರೆ ಇಂತಹ ಸಂದರ್ಭದಲ್ಲಿ ನಾವು ಅವ್ರನ್ನ ಧೃತಿಗೆಡಿಸ್ದಿರ ಅವ್ರಿಗೆ ಮರಲ್ಲಾಗಿ ಸಪೋರ್ಟ್ ಕೊಟ್ಕೊಂಡು ಅದನ್ನು ಅವರು ಸಾಲ ಅದನ್ನು ಅಸೆಟ್ಸ್ ಇರ್ತವೆ, ಲಯಬಿಲಿಟೀಸ್ ಇರ್ತವೆ, ಅವನ್ನೆಲ್ಲ ಕೂಡ ಸಾಲ್ವ್ ಮಾಡ್ಕೊತಾರೆ. ಈ ನೆಗೆಟಿವ್ ಆಗಿ ಹಾಕುವಂಥದ್ದನ್ನು ನಿಲ್ಲಿಸಬೇಕು ಅಂತ ಈ ಮುಖಾಂತರ ನಾನು ಮಾಡಿ